We want blessings, we want healing, we want deliverance, we want prosperity, we want grace, but we don't want to hear how and when our Lord Jesus is going to come. ಆಮೆನ್. ನಮಗೆ ಗೊತ್ತಿರುವ ಹಾಗೆ ನಾವು ಈ ಕೊನೆಯ ದಿನಮಾನಗಳಲ್ಲಿದ್ದೇವೆ. ವಿ ಆರ್ ಇನ್ ದ ಲಾಸ್ಟ್ ಡೇಸ್. ನಾವು ಲಾಸ್ಟ್ ಡೇಸಲ್ಲಿ ಎಂಬುದಾಗಿ ನೋಡುವಾಗ ನಮಗೆ ಯೇಸು ಸ್ವಾಮಿ ಹೇಳಿದಂಥ ಮಾತನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ನೋಡ್ರಿ, ನಾವು ಕೆಲವು ದಿನಗಳ ಹಿಂದೆ, ಅಂದರೆ 2 ವಾರದ ಹಿಂದೆ ಯೇಸು ಸ್ವಾಮಿಯ ಖರ್ಜೂರ ಗರಿಯ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ. ವಿ ಸೆಲೆಬ್ರೇಟೆಡ್ the Palm Sunday, where Jesus entered into the temple, into the Jerusalem. ಅದು ಉತ್ತಮವಾದ ರೀತಿಯಲ್ಲಿ ಒಂದು ಟ್ರೈಂಫಲ್ ಎಂಟ್ರಿ ಎಂಬುದಾಗಿ ನೋಡ್ತೇವೆ. ಆತನನ್ನು ನೋಡುವ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಆತನು ಜಯಶಾಲಿಯಾಗಿ ಆತನು ಏನು ಮಾಡ್ತಾ ಇದ್ದಾನೆ, ಯೆರೂಸಲೇಮಿಗೆ ಪಟ್ಟಣಕ್ಕೆ ಕೊನೆಯದಾಗಿ ಆತನು ಹೋಗುವುದನ್ನು ನೋಡುತ್ತೇವೆ. ಆ ಹೋಗುವಾಗ ಆತನ ಕತ್ತೆಯ ಮರಿಯ ಮೇಲೆ ಆತನು ಹೋಗುವುದನ್ನು ನೋಡ್ತೇವೆ. ಆ ಕತ್ತೆಯ ಮರಿ ಮೇಲೆ ಹೋಗುವಾಗ ಜನರು ಆತನ ಖರ್ಜೂರ ಗರಿಗಳಿಂದ ಹಾಸಿ ಆತನಿಗೆ ಏನು ಮಾಡ್ತಾ ಇದ್ದಾರೆ, ಪಟ್ಟಣದಲ್ಲಿ ಆಹ್ವಾನಿಸಿ ಹೋಸನ ಹೋಸನ, ದಾವೀದ ಕುಮಾರನು ಹೆಸರಿನಲ್ಲಿ ಬರುವಂಥವನಿಗೆ ಹೋಸನ ಎಂಬುದಾಗಿ ಆತನ ಕೀರ್ತಿಸಿ ಸಂಕೀರ್ತಿಸಿ ಆತನನ್ನು ಆರಾಧಿಸುವುದನ್ನು ನೋಡುವಂಥವರಾಗಿದ್ದೇವೆ. ಅದು ಮಾತ್ರವಲ್ಲದ ನಾವು ಮತ್ತೆ ಆ ವಾರವೆಲ್ಲ ಪ್ಯಾಷನ್ ವೀಕ್ ಎಂಬುದಾಗಿ ನೋಡ್ತೇವೆ. ಆ ವೀಕ್ನಲ್ಲಿ ನಾವು ಯೇಸು ಸ್ವಾಮಿಯ ಶ್ರಮೆಯ ಬಗ್ಗೆ, ಆತನ ಶಿಲುಬೆಯ ಬಗ್ಗೆ ನಾವು ಧ್ಯಾನ ಮಾಡಿಕೊಂಡು ಬರುವುದನ್ನು ನೋಡುವಂಥವರಾಗಿದ್ದೇವೆ. ಹಾಗೂ ಶುಭ ಶುಕ್ರವಾರ ದಿನದಲ್ಲಿ ಯೇಸು ಸ್ವಾಮಿ ನುಡಿದಂಥ ಒಂದು 7 ಮಾತುಗಳನ್ನು ನಾವು ಧ್ಯಾನ ಮಾಡುವಂಥವರಾಗಿದ್ದೇವೆ. ಆದರೆ ಈ ಖರ್ಜೂರ ಗರಿಯ ಹಬ್ಬಕ್ಕೂ ಯೇಸು ಸ್ವಾಮಿ ತಾನು ಹಿಡಿಯಲ್ಪಟ್ಟ ರಾತ್ರಿಗೆ ಮುಂಚೆ ನಡೆದಂಥ ಸಂಗತಿಗಳನ್ನು ನಾವು ಕೆಲವು ಸಾರಿ ನಾವು ಮರೆತು ಬಿಡ್ತೇವೆ, ಅದನ್ನು ಧ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಬಹಳ ಪ್ರಾಮುಖ್ಯವಾದಂಥ ಬೋಧನೆ ಯಾವಾಗ ಕೊಟ್ಟನು ಎಂಬುದಾಗಿ ನೋಡುವಾಗ, ಇಟ್ ವಾಸ್ ಇನ್ ದ ಲಾಸ್ಟ್ 4 days ಬಿಫೋರ್ he was taken by as a prisoner by the Romans. In that time Jesus gave the beautiful messages and the beautiful teachings to his disciples. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅತ್ಯುತ್ತಮವಾದಂಥ ಬೋಧನೆ ಯಾವಾಗ ಕೊಟ್ಟನಂದರೆ, ಆ 33 ವರ್ಷದ ಸೇವೆಯಲ್ಲಿಕ್ಕಿಂತಲೂ ಆ ಕೊನೆಯ 4 ದಿನಗಳಲ್ಲಿ ಆತನು ಹೆಚ್ಚಾದಂಥ ಬೋಧನೆಯನ್ನು ಕೊಟ್ಟರು ನಾವು ನೋಡಬಹುದಾಗಿದೆ. ಬಹಳ ಪ್ರಾಮುಖ್ಯವಾಗಿ ಆತನು ಏನು ಸೇವೆ ಎಂಬುದಾಗಿ ಅದನ್ನು ಹೇಳುವುದನ್ನು ಆತನು ನೋಡುವಂಥವರಾಗಿದೆ. ಆದರೆ 33 ವರ್ಷ ಕಾಲಗಳ ಯೇಸು ಸ್ವಾಮಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ, ಸೂಚಕ ಕಾರ್ಯಗಳನ್ನು ಮಾಡಿದ, ಸತ್ತವನ್ನು ಎಬ್ಬಿಸಿದ, ಗಾಳಿ ಸಮುದ್ರಗಳನ್ನು ಆತನು ನಿಲ್ಲಿಸಿದ, ಎಲ್ಲ ಮಾಡಿದ್ದಾನೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಒಂದು ಉತ್ತಮವಾದಂಥ ಬೋಧನೆಗಳು ಎಲ್ಲಿ ಕೊಟ್ಟಿದ್ದಾನೆ ನೋಡುವ ಕೊನೆಯ ಕ್ಷಣದಲ್ಲಿ ಅದನ್ನು ಕೊಡುವಂಥವನಾಗಿದೆ. ದ ಕ್ಲೈಮ್ಯಾಕ್ಸ್ ಇಸ್ ನಿಯರ್. Jesus revealed the teachings what he wanted to teach to his disciples. ಅಂಥ ಟೀಚಿಂಗ್ಸಲ್ಲಿ ನಾವು ನೋಡುವುದಾದರೆ ಯೇಸು ಸ್ವಾಮಿ ಕೊನೆಯದಾಗಿ ಆತನು ಒಂದು ಸಂಗತಿಯನ್ನು ಕೂಡ ಬೋಧನೆ ಮಾಡುತ್ತಾ ಅದನ್ನು ಪ್ರವಾತ್ಮಕವಾಗಿ ಕೂಡ ಆತನು ಹೇಳುತ್ತಾ ಇದ್ದಾನೆ. ಇಟ್ ಮೇ ಬಿ ಬೋರಿಂಗ್ ಟುಡೇ, ಕೆಲವರಿಗೆ ಅರ್ಥ ಮಾಡಿಕೊಂಡ್ರೆ ಅದು ನಿಮಗೆ ಒಂದು ಉಚ್ಚವಾದಂಥ ಪ್ರಕಟಣೆ ಆಗ್ತದೆ, ಇಲ್ಲ ಅಂದರೆ ಅದು ನಿಮಗೆ ನಿದ್ದೆ ಬರೆಸುವಂಥ ಮೆಸೇಜ್ ಆಗ್ತದೆ. ಹಲ್ಲೆಲೂಯಾ. ಇದನ್ನು ನಾನು ಏನಂತಾರೆ ಕಾಷನ್ ಎಂಬುದಾಗಿ ಹೇಳಿ ಒಂದು ಮುನ್ನುಡಿಯಾಗಿ ಹೇಳ್ತಾರಲ್ಲ ಕೆಲವು ಕಡೆ, ಇದು ಎಚ್ಚರಿಕೆಯ ರೀತಿಯಲ್ಲಿರುವ ಹಾಗೆ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸತ್ಯವೇದಗಳನ್ನು ನಾವು ತಿರುಗಿಸಿಕೊಳ್ಳುವಾಗ ನಾವು 24ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. ನೋಡ್ರಿ, ಯೇಸು ಸ್ವಾಮಿ 21ನೇ ಅಧ್ಯಾಯದಲ್ಲಿ ಆತನು ಮತ್ತಾಯನು ಬಹಳ ಸುಂದರವಾಗಿ ಆತನ ಒಂದೊಂದನ್ನು ಬಿಡಿಸಿಕೊಂಡು ಬರುವಂಥವನಾಗಿದ್ದಾನೆ. ಮತ್ತಾಯನು ಅಪೋಸ್ತಲ ದೇವರ ಶಿಷ್ಯರಾದಂಥ ಅಪೋಸ್ತಲನಾದಂಥ ಮತ್ತಾಯನು ಆತ 21ನೇ ಅಧ್ಯಾಯದಲ್ಲಿ ಆತನು ಯೇಸು ಸ್ವಾಮಿ ಆತನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುತ್ತಾ ಇದ್ದಾನೆ. ಆದರೆ 21ನೇ ಅಧ್ಯಾಯದಿಂದ ಪ್ರಾರಂಭವಾಗಿ ಆತನು 27ನೇ ಅಧ್ಯಾಯ ಬರುವವರೆಗೂ ಆತನ ಅನೇಕ ಸಂಗತಿಗಳು ಯೇಸು ಸ್ವಾಮಿ ಕೊನೆಯದಾಗಿ ಬೋಧಿಸುವಂಥ ಸಂಗತಿಗಳು ನೋಡ್ತೇವೆ. ಅಲ್ಲಿವರೆಗೂ ಯೇಸು ಸ್ವಾಮಿ ಸ್ವಲ್ಪ ಮಾತಾಡ್ತಾ ಇದ್ದ, ಶಿಷ್ಯರು ಮಾತಾಡ್ತಾ ಇದ್ರು. ಆದರೆ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೆಚ್ಚಾಗಿ ಮಾತಾಡ್ತಾ ಇದ್ದಾನೆ, ಶಿಷ್ಯರು ಸ್ವಲ್ಪವಾಗಿ ಮಾತಾಡ್ತಾ ಇದ್ರು. ಆಮೇನ್. ಹಲ್ಲೆಲೂಯಾ. ಗಮನಿಸಿದ್ರಿ ಯಾವಾಗ ಅದು ನೀವು ರೆಡ್ ಲೆಟರ್ ಬೈಬಲ್ ಇರುವುದಾದ್ರೆ ನಿಮ್ಗೆ ಗೊತ್ತಾಗ್ತದೆ ಏನೆಂಬುದಾಗಿ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನ ಅನೇಕ ಮತ್ತೆ ಸಾಮ್ಯಗಳ ಮುಖಾಂತರ ಮಾತನಾಡುತ್ತಾ ಇದ್ದಾನೆ, ಆತನ ಎಲ್ಲವನ್ನು ಮಾತನಾಡುತ್ತಾ ಇದ್ದಾನೆ. ಬಟ್
ಅವೆಲ್ಲದರ ಜೊತೆಗೆ ಆತನು ಇಂಪಾರ್ಟೆಂಟ್ ಆಗಿ ಒಂದು ಮೆಸೇಜನ್ನು ಕೊಡುತ್ತಾ ಇದ್ದಾನೆ. ಆತನ ಬರೋಣ ದಿನಗಳು ಹೇಗಿರ್ತದೆ ಎಂಬುದಾಗಿ. ಈ ದಿನಮಾನಗಳಲ್ಲಿ ನಾವು ಎಲ್ಲ ಮೆಸೇಜ್ಗಳನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ಪ್ರಾಸ್ಪೆರಿಟಿ ಟೀಚಿಂಗನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ನೀವು ಆಶೀರ್ವಿಸಲ್ಪಟ್ಟಂಥವರಾಗಿದ್ದೀರಿ, ನಿಮಗೆ ದೇವರು ನಿಮ್ಮನ್ನು ಅರಸರನ್ನಾಗಿ ಇಟ್ಟಿದ್ದಾನೆ, ನಿಮ್ಮನ್ನು ಉನ್ನತವಾದ ಸ್ಥಳದಲ್ಲಿಟ್ಟಿದ್ದಾನೆ, ನೀವು ದರಿದ್ರರಲ್ಲ, ನೀವು ಐಶ್ವರ್ಯವಂತರು ಎಂಬುದಾಗಿ ಹೇಳುವಂಥ ಎಲ್ಲ ಒಳ್ಳೆಯ ಮೆಸೇಜ್ಗಳು ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಸ್ವಸ್ಥತೆಯ ಆರಾಧನೆಗಳ ಮೆಸೇಜ್ಗಳನ್ನು ಕೇಳ್ತಾ ಇದ್ದೇವೆ. ಮತ್ತು ಆರಾಧನೆಯ ಬಗ್ಗೆ ಹೆಚ್ಚಾಗಿ ನಾವು ಹೋಗುವುದನ್ನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇನ್ನು ಬೇರೆ ಬೇರೆ ಎಲ್ಲ ಒಂದು ಮೆಸೇಜ್ಗಳು ಬರ್ತಾ ಇದೆ. ಆದರೆ ಒಂದು ವಾಕ್ಯ ನಾವು ಯೇಸು ಸ್ವಾಮಿ ಹೇಳಿದಂಥ ಮಾತನ್ನು ಮರೆತು ಬಿಡ್ತಾ ಇದ್ದೇವೆ. ಅದು ಬಹಳ ಪ್ರಾಮುಖ್ಯವಾದಂಥ ವಾಕ್ಯ. ಅದು ಯಾವುದಂದರೆ ಆತನ ಬರೋಣ ದಿನಗಳ ಬಗ್ಗೆ ನಾವು ಮಾತಾಡೋದನ್ನು ಮರೆತು ಬಿಟ್ಟಿದ್ದೇವೆ. ವಿ ಆರ್ ಫರ್ಗಾಟನ್ ಟು ಟಾಕ್ ಅಬೌಟ್ ದ ಕಮಿಂಗ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಹೌ ಇಟ್ ವಿಲ್ ಬಿ. ಯೇಸು ಸ್ವಾಮಿ ಅದು ಹೇಗಿರ್ತದೆ ಎಂಬುದಾಗಿ ನಾವು ಅದನ್ನು ತಿಳಿದುಕೊಳ್ಳುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯೇಸು ಸ್ವಾಮಿ ಬರೋಣ ದಿನಗಳು ಹೇಗಿರ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋದನ್ನು ಮರೆತು ಬಿಟ್ಟಿದ್ದೇವೆ. ಯಾಕಂದರೆ ಅದು ನಮಗೆ ಅಷ್ಟಾಗಿ ನಮಗೆ ಬೇಕಾಗಿಲ್ಲ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ವಿ ವಾಂಟ್ ಬ್ಲೆಸ್ಸಿಂಗ್ಸ್, ವಿ ವಾಂಟ್ ಹೀಲಿಂಗ್, ವಿ ವಾಂಟ್ ಡೆಲಿವರೆನ್ಸ್, ವಿ ವಾಂಟ್ ಪ್ರಾಸ್ಪೆರಿಟಿ, ವಿ ವಾಂಟ್ ಗ್ರೇಸ್, ಬಟ್ ವಿ ಡೋಂಟ್ ವಾಂಟ್ ಟು ಹಿಯರ್ how and when our Lord Jesus is going to come. Hallelujah. ತುಂಬ ಸೀರಿಯಸ್ ಆಗೋಯ್ತು. Hallelujah. ಸ್ವಲ್ಪ ನಾವು ನಗ್ತಾ ಇರೋಣ. ಆಮೇನ್. ಯಾಕಂದ್ರೆ ದೇವರು ಏನೇ ಮಾಡಿದ್ರು ಕೂಡ ಮುನ್ಸೂಚನೆ ತಿಳಿಸದೆ ಆತನೇನು ಮಾಡುವುದಿಲ್ಲ. He will not do anything without giving us a ವಾರ್ನಿಂಗ್, ಅಥವಾ ನಮಗೆ ಏನೇ ಮಾಡಿದ್ರು ಕೂಡ ವಾರ್ನಿಂಗ್ ಕೊಡದೆ ಆತನೇನು ಮಾಡೋದಿಲ್ಲ. ಉದಾಹರಣೆಗೆ ನಾವು ನೋಡಿಕೊಳ್ಳುವಾಗ ಆತನು ನೋಹನ ಕಾಲದಲ್ಲಿ ಆತನು ಲೋಕವನ್ನು ನಾಶ ಮಾಡೋದಕ್ಕಿಂತ ಮುಂಚೆ, ಪ್ರವಾಹವನ್ನು ಕೊಟ್ಟು ನಾಶ ಮಾಡೋದಕ್ಕಿಂತ ಮುಂಚೆ ಆತನೇನು ಮಾಡ್ದ? ನೋಹನಿಗೆ ಹೇಳ್ದ, ನೋಹ ದೋಣಿಯನ್ನು ಕಟ್ಟು, ದೋಣಿ ಕಟ್ಟುವಾಗ ನೀನೇನು ಮಾಡು, ಜನರಿಗೂ ತಿಳಿಸು. ಆತನು ಬರೀ ನೀನು ಮಾತ್ರ ರಕ್ಷಿಸಲ್ಪಡು ಅಂತ ಹೇಳಿಲ್ಲ. ಪಾಪ ಇತ್ತು, ಎಲ್ಲ ಇತ್ತು ನಿಜ. ಆದರೆ ನೋಹನಿಗೆ ಹೇಳ್ತಾ ಇದ್ದ, ನೋಹ ನೀನು ಅವರು ಕೂಡ ಸ್ವಾರ್ಥನ ಸಾರು ಎಂಬುದಾಗಿ. ಆತನು ಯಾಕಂದರೆ ಆ ನೋಹನ ಕಟ್ಟುತ್ತಾ ಇದ್ದ ನಾವೇ ಅದು ಬರುವಂಥ ದಿನದ ಕೊನೆಯ ದಿನಗ ಆತನ ಒಂದೇನಂತ ಹೇಳ್ತಾರೆ, ಆ ಕೋಪಕ್ಕೆ ದೇವರಿಗೆ ತೋರಿಸ್ತಾ ಇರುವಂಥ ದಾರಿಯಾಗಿತ್ತು. ಆ ದಾರಿಯಲ್ಲಿ ಆತ ಬಾಗಿಲು ತೆರೆಯಲ್ಪಟ್ಟಿತ್ತು. ಎಲ್ಲಿವರೆಗೂ? ತಂದೆಯಾದ ದೇವರು ಆ ನೋಹನ ಆ ನಾವೆ ಕಟ್ಟಿದ ನಾವೆಯನ್ನು ಬಾಗಿಲು ಮುಚ್ಚುವರೆಗೂ ಆ ದ್ವಾರ ತೆರೆಯಲ್ಪಟ್ಟಿತ್ತು. ಆದರೆ ಜನರು ಅದರ ಬಗ್ಗೆ ಗಮನವಿಡಲಿಲ್ಲ. ದೇ ಡಿಡ್ಂಟ್ ಹಿಯರ್ ಅಂಡ್ ಅಡೇರ್ ಟು ದ ವರ್ಡ್ಸ್ ಆಫ್ ವಾಟ್ ನೋಹ ಪ್ರೀಚ್ಡ್. ನೋಹನು ಹೇಳಿದಂಥ ಆ ಮಾತುಗಳಿಗೆ ಅವರು ಗಮನ ಕೊಡಲಿಲ್ಲ. ಅವರು ಏನಂತಾರೆ, ಇವನು ಯಾರ ಹುಚ್ಚುಮಾರಾಯ, ಅವನು ನಾವಿರೋದೇ ಮರುಭೂಮಿಯಲ್ಲಿ ಇವನು ಆ ದೋಣಿ ಕಟ್ತಾ ಇದ್ದಾನೆ ಎಂಬುದಾಗಿ ನೆನೆಸ್ಕೊಂಡಿದ್ರು. ಆದರೆ ದೇವರು ಏನೇ ಮಾಡಿದ್ರು ಕೂಡ ಆತನೇನು ಮಾಡ್ತಾನೆ, ಅದನ್ನು ಏನಂತಾರೆ ಆರ್ಗನೈಸ್ಡ್ ಆಗಿ ಮಾಡ್ತಾನೆ, ಮತ್ತು ಆತನು ಸುಂದರವಾಗಿ ಮಾಡುವಂಥವನಾಗಿದ್ದಾನೆ. ಆತನು ಯಾವುದನ್ನು ಹಾಸ್ಪಾಶಲ್ಲಿ ಮಾಡುವುದಿಲ್ಲ, ಅಥವಾ ಏನೋ ಒಂದು ಮಾಡಬೇಕೆಂಬುದಾಗಿ ದಿಢೀರ್ ಎಂಬುದಾಗಿ ಮಾಡೋದಿಲ್ಲ. ಫಾಸ್ಟ್ ಫುಡ್ ರೀತಿಯಲ್ಲಿ ಆತನು ಮಾಡೋದು. ದೇವರು ಏನೇ ಮಾಡಿದ್ರು ಕೂಡ ಆತನು ಆಲೋಚನೆ ಮಾಡಿ, ಆತನು ಉದ್ದೇಶಿಸಿ, ಆತನು ಏನು ಮಾಡಬೇಕೆಂಬುದಾಗಿದ್ದಾನೋ ಅದನ್ನು ಮೊದಲೇ ಆತನು ಎಲ್ಲರಿಗೂ ತಿಳಿಸಿ ಮಾಡುವಂಥವನಾಗಿದ್ದಾನೆ. ಉದಾಹರಣೆಗೆ ಈಗಾಗಲೇ ಇದು ಒಂದು ಹೇಳಿದೆ. ಇನ್ನೊಂದು ನೋಡುವಾಗ ರಕ್ಷಣೆಯು ಕೂಡ ಆತನು ಯೇಸು ಸ್ವಾಮಿ ಒಂದೇ ಸರಿ ತಂದು ಕೂಡಿಸಲಿಲ್ಲ. ಕರೆಕ್ಟಾ ನಾನು ಹೇಳುವಂಥದ್ದು? ತಕ್ಷಣ ಬಂದು ನ್ಯೂ ಟೆಸ್ಟ್ಮೆಂಟಲ್ಲಿ ಸಡನ್ನಾಗಿ ಬಂದಿತ್ತು ಯೇಸು ಸ್ವಾಮಿನ ಬಂದು ಕೊಡಿಸ್ಲಿಲ್ಲ. ಬಟ್ ಬಿಫೋರ್ ದ್ಯಾಟ್ he was talking and he was giving hints about the coming of our Lord Jesus Christ, and through many ways to the people of Israel. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಆತನ ಅನೇಕ ನಾವು ಗಮನಿಸಬಹುದಾಗಿದೆ. ನಾವು ಸತ್ಯವನ್ನು ಓದುವಾಗ ನಾವು ಆ ಯೇಸು ಸ್ವಾಮಿ ಬರೋಣ ಬಗ್ಗೆ ಆತನು ಏನು ಮಾಡಲಿಕ್ಕಿದ್ದಾನೆ, ಆತನು ಹೇಗೆ ಸಾಯಲಿಕ್ಕಿದ್ದಾನೆ ಎಂಬುದಾಗಿ ಎಲ್ಲವೂ ಆ ಪ್ರವಾತ್ಮಕವಾಗಿ ದೇವರು ಮುನ್ನಡಿಯಾಗಿ ತಿಳಿಸಿದ್ದನು.
ಅಂದರೆ ಜನರನ್ನು ಪ್ರಿಪೇರ್ ಮಾಡಿದ್ದ ದೇವರು ಅದನ್ನು ಹೊಂದಿಕೊಳ್ಳುವಾಗ ಆಶೀರ್ವಾದ ಸಿಕ್ಕುವಂಥದ್ದಾಗಿದೆ, ಅದನ್ನು ತೆಗೆದುಕೊಳ್ಳುವಾಗ ಬಿಡುಗಡೆ ಸಿಕ್ಕುವಂಥದ್ದಾಗಿದೆ, ಅದನ್ನು ಅನುಭವಿಸುವಾಗ ಅದರಲ್ಲಿರುವಂಥ ಆಶೀರ್ವಾದಗಳು ನಮಗೆ ಸಿಕ್ಕುವಂಥದ್ದಾಗಿದೆ. ಅದಕ್ಕೋಸ್ಕರ ದೇವರು ಅದನ್ನು ಮೊದಲೇ ಎಲ್ಲವನ್ನು ಆತನು ಮಾಡಿ ತೋರಿಸುತ್ತಾ ಇದ್ದ. ಅದನ್ನು ಯೇಸು ಸ್ವಾಮಿ ಜನನವನ್ನು ನಾವು ನೋಡುವಂಥವರಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಕನ್ಯಾಮರಿಯಲ್ಲಿ ಜನಿಸುತ್ತಾಳೆ ಮತ್ತು ನಮಗೋಸ್ಕರ ಪಾಪ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಬರ್ತಾನೆ ಎಂಬುದಾಗಿ ಮೊದಲೇ ಅದನ್ನು ಏನೆಲ್ಲ ಮಾಡ್ತಾನೆ ಎಂಬುದಾಗಿ ತೋರ್ಪಡಿಸುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ನಮಗೆ ಆತನು ಈ ಬರುವಂಥ ದಿನಗಳು ಹೇಗಿರ್ತದೆ ಎಂಬುದಾಗಿ ಕೂಡ ಆತನು ಮೊದಲೇ ತನ್ನ ಬಾಯಲ್ಲೇ ಹೇಳಿಸಿಕೊಡ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಾದರೂ ಒಂದು ಮಾತು ನಾವು ವಿಶೇಷವಾಗಿ ಪ್ರವಾದಿಗಳ ಒಂದು ಬಗ್ಗೆ ಧ್ಯಾನ ಮಾಡುವಾಗ ಒಂದು ಕಾಮನ್ ಮೆಸೇಜ್ ಒಟ್ಟಿಗೆ ಬರುವಂಥದ್ದಾಗಿದೆ. ದ ಡೇಸ್ ಆಫ್ ದ ಲಾರ್ಡ್ ಇಸ್ ನಿಯರ್ ಕರ್ತನ ದಿನಗಳು ಸಮೀಪಿಸುತ್ತಾ ಇದ್ದಾವೆ. ದ ಡೇ ಆಫ್ ದ ಲಾರ್ಡ್ ಈಸ್ ನಿಯರ್ ಎಂಬುದಾಗಿರುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಅವರು ಅಲ್ಲಿ ಮಾತಾಡುವುದನ್ನು ನೋಡ್ತೇವೆ. ಅದರೊಟ್ಟಿಗೆ ಯೇಸು ಸ್ವಾಮಿ ರಕ್ಷಣೆಯ ಬಗ್ಗೆಯೂ ಕೂಡ, ಯೇಸು ಸ್ವಾಮಿಯ ಜನನದ ಬಗ್ಗೆಯೂ ಕೂಡ ಪ್ರವಾದಿಸುತ್ತಾ ಇದ್ದಾರೆ. ಅದರ ಬದಲು ಒಟ್ಟಿಗೆ ನಾವು ಅನೇಕ ಕಡೆ ನಾವು ನೋಡಬಹುದು. ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನೋಡಬಹುದು, ಮತ್ತು ಯೋವೇಲನ ಪುಸ್ತಕಗಳಲ್ಲಿ ಮತ್ತು ಅನೇಕ ಪುಸ್ತಕಗಳಲ್ಲಿ ದ ಡೇ ಆಫ್ ದ ಲಾರ್ಡ್ ಈಸ್ ನಿಯರ್ ಎಂಬುದಾಗಿ ನಾವು ಗಮನಿಸಬಹುದಾಗಿದೆ. ಹಲ್ಲೆಲೂಯಾ. ಸೊ ಇದನ್ನು ನಾವು ಬರೀ ಟೈಟಲ್ ಆಗಿ ನಾವು ನೋಡ್ತಾ ಇದ್ದವು. ಆದರೆ ಯೇಸು ಸ್ವಾಮಿಯು ತನ್ನ ಮಹಿಮಾ ಒಂದು ದೊಡ್ಡ ಬಲಿದಾನವನ್ನು ಕೊಡೋದಕ್ಕಿಂತ ಮುಂಚೆ, ಆತನು ಮಾಡಬೇಕಾಗಿರುವಂಥ ಒಂದು ಯಜ್ಞ ಅರ್ಪಿಸಲ್ಪಡಬೇಕಾದಂಥ ಆತನ ಪರಿಶುದ್ಧವಾದ ದೇಹವನ್ನು ಯಜ್ಞವನ್ನಾಗಿ ಅರ್ಪಿಸೋದಕ್ಕಿಂತ ಮುಂಚೆ ಆತನು ತಾನೇ ತನ್ನ ಶಿಷ್ಯರಿಗೆ ಒಂದು ಸಂಗತಿಗಳನ್ನು ಹೇಳುತ್ತಾ ಇದ್ದಾನೆ. ಏನು ಕೇಳುತ್ತಾ ಇದ್ರಂದರೆ ಆತನ ಬರೋಣ ದಿನಗಳು ಹೇಗಿರ್ತದೆ, ಮತ್ತೆ ಆತನ ಬರೋಣ ದಿನಗಳು ಹೇಗಿರ್ತದೆ ಎಂಬುದಾಗಿ ಅದನ್ನು ಹೇಳುವಂಥವನಾಗಿದ್ದ. We don't want to listen this kind of message because it will be boring for us, because it will bring fear to us. ಅದು ನಮಗೆ ಭಯವನ್ನು ತರುವಂಥದ್ದಾಗಿರ್ತದೆ. ಅದು ನಮಗೆ ಏನು ತರ್ತದೆ, ನಮಗೆ ನಿಜವಾದಂಥ ಏನಂತಾರೆ ಕರ್ತನ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗೋದು ನಮಗೆ ತಿಳಿಪಡಿಸ್ತದೆ. ಅದು ಮಾತ್ರ ನಮಗೆ ಬೇಕಾಗಿಲ್ಲ. Hallelujah. But we want to listen other things, as I have said. So coming back, ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯೇಸು ಸ್ವಾಮಿ ಮಾತುಗಳ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಮಾತನ್ನು ಯೇಸು ಸ್ವಾಮಿ ನುಡಿದಿದ್ದಾನೆ. ಮತ್ತೆ ಇನ್ನೊಬ್ಬ ಸೇವಕನ ಮುಖಾಂತರ, ಅಪೊಸ್ತಲನ ಮುಖಾಂತರ ಇದನ್ನು ಆತನು ಮತ್ತೆ ಪುನರಾವರ್ತಿಸಿದ್ದಾನೆ. ಒಬ್ಬರಿಗಿಂತ ಇಬ್ಬರು ಲೇಸ್. ದೇವರ ವಾಕ್ಯ ಯಾವುದಲ್ಲಿ ಸ್ಥಾಪಿಸಲ್ಪಡ್ತದಂತೆ, ಇಬ್ಬರು ಅಥವಾ ಮೂರು ಜನರ ಮುಖಾಂತರ ಮಾತುಗಳು ಹೇಳಲ್ಪಡ್ತದೆ ಎಂಬುದಾಗಿ ಯೇಸು ಸ್ವಾಮಿಯೇ ವಾಕ್ಯವಾಗಿದ್ದ. ಆತನೇ ಹೇಳಿಬಿಟ್ಟಿದ್ದಾನೆ ಆತನ ಬರೋಣ ದಿನಗಳು ಹೇಗಿರ್ತದೆ ಎಂಬುದಾಗಿ. ಬಟ್ ಆತನು ಹೇಳಿದನ್ನು ಮತ್ತೆ ಇನ್ನೊಬ್ಬ ಸೇವಕನು ಕೂಡ ಅದನ್ನು ಹೇಳ್ತಾ ಇದ್ದಾನೆ. ಸೊ ಇವತ್ತು ನಾವು ಕ್ಲುಪ್ತವಾಗಿ ಧ್ಯಾನ ಮಾಡಲಿಕ್ಕೆ ಹೋಗೋಣ, ಅದನ್ನು ಸ್ಟಡಿ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ. ಯಾಕಂದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಬಟ್ ಈ ಕೊನೆ ದಿನಮಾನಗಳನ್ನ ಸತ್ಯವನ್ನು ತಿಳಿದುಕೊಳ್ಳಬೇಕು. ಯಾಕಂದ್ರೆ ದೇವರ ವಾಕ್ಯ ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮಗೇನು ಮಾಡ್ತದಂತೆ, ಬಿಡುಗಡೆಗೊಳಿಸ್ತದೆ. ಆ ಸತ್ಯದ ಹುಡುಕಾಟದಲ್ಲಿ ನಾವು ಇರುವಂಥ ನಾನು ನೀನು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಆ ಸತ್ಯವನ್ನು ನಾವು ಸತ್ಯವೇಗದ ಮುಖಾಂತರವೇ ಹುಡುಕಬೇಕು, ಬೇರೆ ಎಲ್ಲಿಂದಲ್ಲ, ಮನುಷ್ಯರ ಬಾಯಿಂದ ಅಲ್ಲ, ನಾವು ವಾಕ್ಯದಿಂದಲೇ ನಾವು ಹುಡುಕುವಂಥವರಾಗಿರಬೇಕು. ಯಾವಾಗ ನಾವು ಬಾಯಿಂದ ಮಧ್ಯೆ ಕರ್ತನ ವಾಕ್ಯದಿಂದ ಹುಡುಕುವಂಥವರಾಗಿರ್ತವೋ ಆ ವಾಕ್ಯವು ಜೀವವಾಗಿ ನಮಗೆ ಬಂದು ಆ ವಾಕ್ಯವು ನಮಗೆ ಪ್ರಕಟಗೊಳ್ಳುವಂಥದ್ದಾಗಿರ್ತದೆ. ಆತನು ಏನು ಮಾಡಬೇಕೆಂಬುದಾಗಿದ್ದಾನೋ, ಆತನು ಏನು ತಿಳಿಸಬೇಕೆಂಬುದಾಗಿದ್ದಾನೋ ಅದನ್ನು ನಮಗೆ ತಿಳಿಯಪಡಿಸುವಂಥವನಾಗಿರ್ತಾನೆ. ಹಾಗಾದರೆ ಬನ್ನಿರಿ, ನಾವು ಎರಡು ಕಡೆಯನ್ನು ಕೂಡ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಯೇಸು ಸ್ವಾಮಿ ಹೇಳಿದ್ದನ್ನು, ಆ ಸೇವಕನು ಹೇಳಿದ್ದನ್ನು ನಾವು ಎರಡು ಕೂಡ ಕಡೆ ಧ್ಯಾನ ಮಾಡಲಿಕ್ಕೆ ಹೋಗೋಣ. ಒಂದು ಕಡೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿಕೊಳ್ಳೋಣ. ಮತ್ತು ಇನ್ನೊಂದು ಕಡೆ ಕೊನೆಯ ಪುಸ್ತಕವಾಗಿರುವಂಥ ಪ್ರಕಟಣೆಯ 6ನೇ ಅಧ್ಯಾಯಕ್ಕೆ ನಾವು ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಇಟ್ ಈಸ್ ಟಾಕಿಂಗ್ ಅಬೌಟ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ಸ್ ವಿಚ್ ವಿ ಹ್ಯಾವ್ ಟು ನೋ. ನಾವು ಬಹಳವಾಗಿ ತಿಳಿದುಕೊಳ್ಳಬೇಕಾದಂಥ ಸಂಗತಿ ನಾವು ಅದನ್ನು ತಿಳಿಸುತ್ತಾ ಇದ್ದಾನೆ. ನಾವು ಮೊದಲನೇದಾಗಿ ಪ್ರಕಟಣೆಯನ್ನು ಓದಿಕೊಳ್ಳೋಣ. ಕನ್ನಡದಲ್ಲಿ ಓದಬಹುದು. ಓಕೆ, 6ನೇ ಅಧ್ಯಾಯ ಮೊದಲನೇ ವಚನದಿಂದ ಮೊದಲನೇ 2ನೇ ವಚನ ಅಲ್ಲಿ ನೋಡುವಾಗ I saw when the Lamb opened one of the seals, I heard one of the 4 living creatures saying with a voice like a thunder, come and see.
ಇಲ್ಲಿ ಗಮನಿಸ್ರಿ, 6ನೇ ಅಧ್ಯಾಯದ 1ನೇ ವಚನ. ಕುರಿಯಾದ ಆತನು ಏನು ಮಾಡ್ತಾ ಇದ್ದಾನೆ? ಮುದ್ರೆಯನ್ನು, 7 ಮುದ್ರೆಯನ್ನು. ಇಟ್ ಇಸ್ ನಾಟ್ ಟಾಕಿಂಗ್ ಅಬೌಟ್ ಜೀಸಸ್ ಹಿಯರ್. ಜೀಸಸ್ ಇಸ್ ಓಪನಿಂಗ್ ದ ಸೀಲ್. ಆಮೆನ್. ಯೇಸು ಸ್ವಾಮಿ ತಾನೇ ಆ ಮುದ್ರೆಯನ್ನು, ಹಲ್ಲೆಲೂಯಾ, means that 7 such things what Jesus is doing there, he's not talking about him, but it's talking about something what is going to happen there. ಹಲೋ, ಅರ್ಥವಾಗ್ತಾ ಇದೆಯಾ ನಾನು ಹೇಳುವಂಥದ್ದು? ಅಲ್ಲಿ ಯೇಸು ಸ್ವಾಮಿ ತಾನು ಏನು ಮಾಡ್ತಾ ಇದ್ದಾನೆ ನೋಡುವಾಗ, ಮುದ್ರೆಯನ್ನು ಮುರಿಯುತ್ತಾ ಇರುವಾಗ ಅದು ಆತನ ಬಗ್ಗೆ ಅಲ್ಲ, ಆತನು ಬದಲಾಗಿ ಅಲ್ಲಿ ಬೇರೆ ಏನೋ ಸಂಗತಿಗಳಾಗಿದೆ, ಆಗಲಿಕ್ಕಿದೆ ಆತನ ಬರೋಣಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಕೆಲವು ಮುದ್ರೆಗಳು ಮುಚ್ಚಲ್ಪಟ್ಟಿದೆ. ಕೊನೆಯ ದಿನಗಳವರೆಗೂ ಆ ಮುದ್ರೆಗಳನ್ನು ಮುರಿಯುತ್ತಾ ಇದ್ದಾನೆ. ಆ ಮುದ್ರೆಗಳು ಮುರಿಯಲ್ಪಡುವಾಗ ಏನಾಗ್ತದೆ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ಅಲ್ಲಿ ಹೇಳ್ತಾನೆ ಯೋಹಾನನು, ಅಪೊಸ್ತಲನಾದ ಯೋಹಾನನು ಹೇಳ್ತಾ ಇದ್ದಾನೆ, Now I saw when the lamb opened one of the seals. Who is that lamb? ಆ ಕುರಿ ಮರಿ ಯಾರು? ಅದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಆತನು ಬಂದು ಏನು ಮಾಡ್ತಾ ಇದ್ದಾನೆ? ಆತನ ಮುದ್ರೆಯನ್ನು ಮುರಿತಾ ಇದ್ದಾನೆ. ಮತ್ತು ಆತನು ಹೇಳ್ತಾನೆ, ಬಾ, ಒಂದು ಸ್ವರ ನನಗೆ. ಅಂಡ್ ಹರ್ಡ್ ಒನ್ ಆಫ್ ದ 4 ಲಿವಿಂಗ್ ಕ್ರಿಯೇಚರ್ಸ್ ಸಿಂಗ್ ವಿತ್ ಅ ವಾಯ್ಸ್. ಅಲ್ಲಿ 4 ಲಿವಿಂಗ್ ಕ್ರಿಯೇಚರ್ಸ್ ಎಂಬುದಾಗಿ ಹೇಳ್ತದೆ. 4 ಅಂತೆ ಓದಿಕೊಳ್ಳೋಣ. 4 ಜೀವಿಗಳು ಎಲ್ಲಿ ಬರ್ತದೆ? 4 ಜೀವಿಗಳು ಯಾವುದು? 4 ಜೀವಿ ರೋಮಾಪದ ಪ್ರಕಟಣೆ 4ನೇ ಅಧ್ಯಾಯದ 6, 7, 8ನೇ ವಚನ, 9ನೇ ವಚನವನ್ನು ಓದಿಕೊಳ್ಳೋಣ. ಈ ಸ್ಟಡಿಯನ್ನು ನೀವು ಅರ್ಥ ಮಾಡಿಕೊಂಡು ಭಾಳ ಸಂತೋಷ ಅನ್ನಂತಾರೆ. ಡೀಪ್ ಸ್ಟಡಿ ಆಗಿದೆ, ಬಟ್ ಯು ಶಲ್ ಎಂಜಾಯ್ ದಟ್. ಇಲ್ಲಿ ನೋಡ್ರಿ, ಅಲ್ಲಿ 4 ಜೀವಿಗಳು ಇರ್ತದೆ. ಅಲ್ಲಿ 4 ಕ್ಯಾರೆಕ್ಟರ್ಸ್ ಆಫ್ ಜೀಸಸ್ ಇಸ್ ಬಿನ್ ರಿವೀಲ್ಡ್ ದೇರ್. ಹಿ ಈಸ್ ಅ ಲಯನ್, ಹಿ ಈಸ್ ಅನ್ ಆಕ್ಸ್, ಹಿ ಈಸ್ ಅ ಹ್ಯೂಮನ್, ಈಸ್ ಈಗಲ್ ಎಂಬುದಾಗಿ. ಬಟ್ ಅದನ್ನೊಂದು ಸಾರಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಆ 4 ಜೀವಿಗಳಲ್ಲಿರುವಂಥ ಒಂದು ಜೀವಿಯು ಈಗ ಮಾತನಾಡುತ್ತಾ ಇದೆ, ಬಾ ನೋಡು. ಹಲ್ಲೆಲೂಯಾ. ಲೈಕ್ ಎ ಥಂಡರ್, ಕಮ್ ಅಂಡ್ ಸಿ. ದ ವಾಯ್ಸ್ ಆಫ್ ಜೀಸಸ್ ಇಸ್ ಲೈಕ್ ಎ ಥಂಡರ್, ಮೈ ಡಿಯರ್ ಬ್ರದರ್ ಅಂಡ್ ಸಿಸ್ಟರ್. ಯೇಸು ಸ್ವಾಮಿಯ ಸ್ವರವು ಅದು ಹೇಗಿದೆ ಅಂದರೆ ಗುಡುಗಿನಂತೆ ಇದೆ. ಅದು ಬಂದು ನೋಡಿ ಅಂತ ಹೇಳಿದಾಗ 2ನೇ ವಚನ, and I looked, and behold a white horse. He who sat on it had a bow, and a crown was given to him, and he went out conquering to conquer. ಇಲ್ಲಿಗೆ ನಮ್ಮ ಸತ್ಯವೇದಗಳನ್ನು ಈ ಕಡೆ ತಿರುಗಿಸಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನ, 3ನೇ ವಚನದಿಂದ ಓದಿಕೊಳ್ಳೋಣ. ಬಳಿಕ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯನ್ನು ನಮಗೆ ಹೇಳುವುದು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಸಾಕು. Hallelujah. The first seal we see is talking about Christ, the duplicate Christ. Hallelujah. ಅಲ್ಲಿ ಯೇಸು ಸ್ವಾಮಿಯಲ್ಲಿ ಮೊದಲನೇ ಮುದ್ರೆ ಮುರಿದಾಗ ಒಬ್ಬ ಬಿಳಿಯ ಕುದುರೆ ಮೇಲೆ ಬರುವಂಥವನಾಗಿದ್ದಾನೆ, ಮುಕುಟವಿದೆ. ಏನು ಮಾಡ್ತಾನಂತ? ಆತನಿಗೆ ಹೋಗಿ ಜಯ ಸಾಧಿಸುವುದಕ್ಕಾಗಿ ಆತನಿಗೆ ಅಧಿಕಾರ ಕೊಟ್ಟಲ್ಪಟ್ಟಿದೆ. ಯೇಸು ಸ್ವಾಮಿ ಕೊನೆಯದಾಗಿ ಬರುವಾಗ ಯಾವ ರೀತಿಯಲ್ಲಿ ಬರುವಂಥವನಾಗಿದ್ದಾನೆ? ಆ ಸತ್ಯವೇದದಲ್ಲಿ ಪ್ರಕಟಣೆ ಮುಂದಿನ ಪುಸ್ತಕಗಳ 19ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ ಆತನು ಬಿಳಿಯ ಕುದುರೆ ಮೇಲೆ ಎತ್ತುಕೊಂಡು ದೇವದೂತರುಗಳ ಸೈನ್ಯದೊಟ್ಟಿಗೆ ಆತನು ಈ ಕೊನೆಯದಾಗಿ ಈ ಲೋಕವನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರ ಬರುವಂಥವನಾಗಿದ್ದಾನೆ. ಸೊ ವಾಟ್ ಇಸ್ ಜೀಸಸ್ ಇಸ್ ಟೆಲ್ಲಿಂಗ್? ಮೆನಿ ವಿಲ್ ಕಮ್ ಇನ್ ಮೈ ನೇಮ್. ಹಲ್ಲೆಲೂಯಾ. ಸೊ ಹೋಲಿಕೆ ಆಗ್ತಾ ಇದೆ, ಇಲ್ಲಿದ್ಗೂ ಪ್ರಕಟಣೆಗೂ ಹೋಲಿಕೆ ಆಗ್ತಾ ಇದೆಯಾ?
ಸೊ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಬಾಯಲ್ಲಿ ಹೇಳುತ್ತಾ ಇದ್ದಾನೆ, ಅಂತ್ಯ ದಿನಗಳಲ್ಲಿ ಹೇಗಿರ್ತದೆ ಎಂಬುದನ್ನು ನೋಡುವಾಗ ನಾನೇ ಮಸೀಹನು ಎಂಬುದಾಗಿ ಹೇಳಿಕೊಳ್ಳುವಂಥ ಜನರು ಬರುವಂಥ ಮಸೀಹನು ಎಂಬುದಾಗಿ ನೋಡುವಾಗ ಅಭಿಷೇಕಿಸಲ್ಪಟ್ಟಂಥವನು, ಅವನಿಗೆ ಜಯವನ್ನು ಸಾಧಿಸುವುದಕ್ಕಾಗಿ ಅಧಿಕಾರ ಕೊಡಲ್ಪಟ್ಟಿದೆ, ಆತನಿಗೆ ಒಂದು ಮುಕುಟ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಸತ್ಯ ಪ್ರಕಟಣೆ ನೋಡುವಂಥವರಾಗಿದ್ದೇವೆ. ದಟ್ ಮೀನ್ಸ್ ಇನ್ ದ ಲಾಸ್ಟ್ ಡೇಸ್ ಮೆನಿ ವಿಲ್ ಕಮ್, not only spiritual I'm talking, in the worldly sense they will have the authority like a king, they will come to rule this earth without any defeat. Hallelujah. ಈ ಲೋಕವನ್ನು ಅವರು ಏನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ನೋಡುವಾಗ ಕೊನೆ ದಿನಮಾನಗಳಲ್ಲಿ ಯೇಸು ಸ್ವಾಮಿ ಬರೋಣ ದಿನಗಳಿಗಿಂತ ಮುಂಚೆ ವೈರಿಯು ಏನು ಮಾಡಲಿಕ್ಕಿದ್ದಾನೆ ನೋಡುವಾಗ ಯೇಸು ಸ್ವಾಮಿಯ ತದ್ರೂಪವನ್ನು ಆತನು ಯಾವ ರೀತಿಯಲ್ಲಿ ಅಭಿಷೇಕಿಸಲ್ಪಟ್ಟಂಥವನಾಗಿದ್ದಾನೋ ಅದೇ ರೀತಿಯಲ್ಲಿ ಅಭಿಷೇಕಿಸಲ್ಪಟ್ಟಂಥವನಾಗಿ ಈ ಲೋಕದಲ್ಲಿ ಆಳ್ವಿಕೆ ಮಾಡೋದಕ್ಕೋಸ್ಕರ ತನ್ನ ಜನರನ್ನು ಎಬ್ಬಿಸಲಿಕ್ಕಿದ್ದಾನೆ. ಮೆನಿ ವಿಲ್ ಕಮ್, ನಾಟ್ ಒನ್. ಹಲ್ಲೆಲೂಯಾ. 4ನೇ ವಚನ ಓದಿಕೊಳ್ಳೋಣ. For many will come in my name saying I am Christ. ಒಬ್ಬರು ಇಬ್ಬರಲ್ಲ, ಅನೇಕರು ಬರಲಿಕ್ಕಿದ್ದಾರೆ. ಹೇಗೆ ಬರಲಿಕ್ಕಿದ್ದಾರೆ ಅಂತ ನೋಡುವಾಗ ಅವರು ಬಿಳಿಯ ಕುದುರೆ ಮೇಲೆ ಕೂತುಕೊಂಡಂಥವರಾಗಿ, ಬಿಳಿಯ ಕುದುರೆ ಎಂಬುದಾಗಿ ನೋಡುವಾಗ ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಅಥಾರಿಟಿ, ಇಟ್ಸ್ ಟಾಕಿಂಗ್ ಅಬೌಟ್ ದ ರೂಲರ್ಶಿಪ್, ಇಟ್ಸ್ ಟಾಕಿಂಗ್ ಅಬೌಟ್ ದ ಡೊಮೈನಿಯನ್ ಓವರ್ ಎವ್ರಿಥಿಂಗ್. ಹಲ್ಲೆಲೂಯಾ. ಅರ್ಥವಾಗ್ತಾ ನಾನು ಹೇಳ್ತಾರೆ. ಇಟ್ ಇಸ್ ಐ ಆಮ್ ಟಾಕಿಂಗ್ ಸಮಥಿಂಗ್, ಟೀಚಿಂಗ್ ಸಮಥಿಂಗ್ ಸೀರಿಯಸ್ ಹಿಯರ್. ಹೆಚ್ಚು ಜನ ಪ್ರಕಟಣೆ ಬಗ್ಗೆ ಟೀಚ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗಿರ್ತದೆ, ಎಲ್ಲರೂ ಕನ್ಫ್ಯೂಸ್ ಮಾಡ್ತಾರೆ. ಬಟ್ ನಾವು ಎರಡು ಕಡೆನ ಗಮನಿಸಿ ನಾವು ಓದುವಾಗ ಅದು ನಮಗೆ ಪ್ರಕಟವಾಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಸೊ ವಾಟ್ ಈಸ್ ಜೀಸಸ್ ಇಸ್ ಟೆಲ್ಲಿಂಗ್ ಯು? ಐ ಆಮ್ ಕ್ರೈಸ್ಟ್ ಎಂಬುದಾಗಿ ಹೇಳ್ತಾರೆ. ನಾನೇ ಕ್ರಿಸ್ತನ್ ಎಂಬುದಾಗಿ ಅನೇಕರು ಕ್ರಿಸ್ತನು ಎಂಬುದಾಗಿ ಅರ್ಥ ಏನು? ಅನಾಯಿಂಟೆಡ್ ಒನ್, ಅಭಿಷೇಕಿಸಲ್ಪಟ್ಟಂಥವನು. ಹಲ್ಲೆಲೂಯಾ. ಈ ದಿನದಲ್ಲಿ ಬೆಳಗಿನ ಜಾವದಲ್ಲಿ ನಾನು ಒಂದು ನ್ಯೂಸ್ ಚಾನಲನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಯಾರು ಗೆಲ್ತಾರೆ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು, ಅವರೇ ನಮ್ಮ ದೇಶವನ್ನು ಕಾಪಾಡೋದು, ಅವ್ರ ಅವರೇನು ನಮ್ಮ ದೇಶ, ಅವ್ರು ಬಿಟ್ಟರೆ ಬೇರೆ ಯಾರು ಕಾಪಾಡೋಕ್ಕಾಗಲ್ಲ. ಇಷ್ಟು ವರ್ಷ ನಾಶವಾಗಿ ಹೋಗ್ಬಿಟ್ಟಿತ್ತು. ಸೊ ವಾಟ್ ಈಸ್ ಟಾಕಿಂಗ್ ಅಬೌಟ್? ಇಟ್ಸ್ ಟಾಕಿಂಗ್ ಅಬೌಟ್ ಇಂಡೈರೆಕ್ಟ್ಲಿ ದಟ್ ಹೀ ಈಸ್ ಮಸಾಯ. ಹಲೋ. ಕ್ರಿಸ್ತನ್ ಎಂಬುದಾಗಿ ಹೇಳುವಾಗ ವಿ ಥಿಂಕ್ about only spiritual sense, spiritual realm. Jesus is not talking about a spiritual realm, because when he entered Jerusalem, he went in a normal realm. Hello? ಅರ್ಥವಾಗ್ತಾ ಇದೆಯಾ? ಕತ್ತೆ ಮರಿಯ ಮೇಲೆ ಹೋದ ಯೆರೂಸಲೇಮಿಗೆ. ನಿಜಾನಾ? ಸೂಪರ್ ನ್ಯಾಚುರಲ್ ಪವರ್ ಆಗಿ ಹೋಗುದ್ನಾ? ಕತ್ತೆ ಮರಿಯನ್ನು ಬಂದ. ಅದೇ ಯೇಸು ಸ್ವಾಮಿ ಮತ್ತೆ ಬರುವಾಗ ಆತನ ಕುದುರೆ ಮೇಲೆ ಬರ್ತಾನೆ. It's talking about both the spiritual as well as the natural realm in there. ಬಟ್ ನಾವು ಕೆಲವು ಸಾರಿ ಅತಿ ಧಾರ್ಮಿಕರಾಗ್ಬಿಡ್ತೇವೆ. ಆ ಅತಿ ಧಾರ್ಮಿಕರಾಗುವಾಗ ನಾವೇನು ಮಾಡ್ತೇವೆ, ನಾವು ಕೆಲವೊಂದು ಸಾರಿ ನ್ಯಾಚುರಲ್ ಆಗಿರುವ ನಡೀತಾ ಇರುವಂಥ ಸಂಗತಿಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಸತ್ಯವೇದ ನೋಡುವಾಗ ಇಟ್ ರನ್ಸ್ ಪ್ಯಾರಲಲಿ. The Bible runs parallel both in the natural realm as well as the spiritual realm. It runs parallel. ಒಂದು ರೈಲು ಹಳಿ ಇದ್ದಂಗೆ ಇರುವ ಹಾಗೆ ಒಂದು ಕಡೆ ಒಂದು ಸ್ವಾಭಾವಿಕವಾಗಿ ಲೌಕಿಕವಾಗಿ ಏನಾಗ್ತಾ ಇರ್ತದೋ ಅದನ್ನು ನಮ್ಗೆ ಅದನ್ನು ಕೂಡ ಗಮನಿಸಬಹುದಾಗಿದೆ. ಆತ್ಮಿಕ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಅದನ್ನೇ ನಮ್ಗೆ ಹೇಳ್ತಾ ಇದ್ದಾನೆ. ಮೆನಿ ವಿಲ್ ಕಮ್ ಇನ್ ಮೈ ನೇಮ್ ಅಂತ ಹೇಳುವಾಗ, ನಾನು ಅಭಿಷೇಕಿಸಲ್ಪಟ್ಟು ಯಾವ ರೀತಿಯಲ್ಲಿ ತಂದೆಯಿಂದ ಕಳಿಸಲ್ಪಟ್ಟಿದ್ದನೋ, ಜನರು ಯಾವ ರೀತಿಯಲ್ಲಿ ನನ್ನನ್ನು ಒಂದು ಖರ್ಜೂರ ಗರ್ಭದಲ್ಲಿ ದಾವೀದ ಕುಮಾರನಿಗೆ ಜಯವಾಗಲಿ ಹೊಸನ್ ಎಂಬುದಾಗಿ ಸ್ವೀಕಾರ ಮಾಡಿಕೊಂಡ್ರು, ಜಯಶಾಲಿಗಳಾಗಿ ನನ್ನನ್ನು ಜಯಶಾಲಿಯ ರೀತಿಯಲ್ಲಿ ಒಬ್ಬ ಯುದ್ಧವನ್ನು ಜಯಿಸಿ ಬಂದಂಥ ರೀತಿಯಲ್ಲಿ ನಾನು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡ್ರು, ಅದೇ ರೀತಿ ಕೊನೆಯ ದಿನಗಳಲ್ಲೂ ಬರುವಂಥವರಾಗಿದ್ದಾರೆ. ನಾವು ನೋಡುವಾಗ ಈ ರೀತಿ ಪ್ರೊಸೆಷನ್ ಮತ್ತು ಯಾವುದೇ ರೀತಿಯಲ್ಲಿ ಆಗಿರಲಿಲ್ಲ ಇಸ್ರಾಯೇಲಲ್ಲಿ ಒಂದು ಬಿಟ್ಟು. ಯಾವಾಗ ಗೋಲಿಯಾತನನ್ನು ಸಾಯಿಸಿದ ಮೇಲೆ ಏನಂತಾರೆ, ಸೌಲನು 1000 ಸಾಯಿಸಿದ, ದಾವಿದನು 10,000 ಸಾಯಿಸಿದ. ಆ ರೀತಿ ಜನರು ಆರ್ಭಟಿಸಿದ್ದು ಮತ್ತೆಲ್ಲೂ ಇಲ್ಲ.
Hallelujah. So they made a procession after many thousands of years later, after King David, celebrating the coming of Lord Jesus Christ into Jerusalem as a king. So King Christ is also called Christ. In other terms, we may call it Christ as anointed one and ಅಥವಾ ಅಥಾರಿಟಿ ಉಳ್ಳವನು, ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ನಾವು ಹೇಳಬಹುದು. ಹಲ್ಲೆಲೂಯಾ. ಒಂದು ಅಭಿಷೇಕಿಸಲ್ಪಟ್ಟಂಥವನು. ಯಾವುದಕ್ಕಾಗಿ ಅಭಿಷೇಕ? ಒಂದು ಆಳ್ವಿಕೆ ಮಾಡೋದಕ್ಕೋಸ್ಕರ. ಅಲ್ಲಿ ನೋಡುವಾಗ 6ನೇ ಅಧ್ಯಾಯದ 2ನೇ ವಚನವನ್ನು ಓದಿಕೊಳ್ಳೋಣ. ಪ್ರಕಟಣೆ. ಆತನಿಗೆ ಯಾವ ರೀತಿ ಅಧಿಕಾರ ಕೊಟ್ಟಲ್ಪಟ್ಟಿತಂತೆ? ಹಾಂ ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಹಲ್ಲೆಲೂಯಾ. ಅವು ಜಯಿಸುತ್ತಲೇ ಹೋಗುತ್ತಾ ಇದ್ರು. ಅದನಿಗೆ ಜಯಿಸೋದಕ್ಕಾಗಿ ಏನು ಕೊಡಲ್ಪಟ್ಟಿತ್ತಂತೆ? ಅಧಿಕಾರ ಕೊಡಲ್ಪಟ್ಟಿತ್ತ, ಜಯಮಾಲೆ ಕೊಡಲ್ಪಟ್ಟಿತ್ತು. ಡಿಫೀಟ್ ಅನ್ನೋದು ಅವನ ಹೆಸರಲ್ಲಿ ಇರಲಿಲ್ಲ. ಹಲ್ಲೆಲೂಯಾ. ಹಲೋ, ನಾನು ಹೇಳ್ತಾರೋದು ಅರ್ಥ ಆಗ್ತಾ ಇದೆಯಾ? ಐ ಆಮ್ ಟಾಕಿಂಗ್ ಸಮಥಿಂಗ್ ಸೀರಿಯಸ್ ಹಿಯರ್. ಇದನ್ನು ಅರ್ಥ ಮಾಡಿಕೊಂಡ್ರಿಗೆ ಕರ್ತನ ಬರೋ ದಿನಗಳಲ್ಲಿ ನಾವು ಎಷ್ಟು ಸಮೀಪದಲ್ಲಿದೆ ಎಂಬುದಾಗಿ ಗೊತ್ತಾಗ್ಬಿಡುತ್ತೆ. ಆಗ ಕರ್ತನ ಕಡೆಗಿರುವಂಥ ಭಯವೂ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ. ಯೇಸು ಸ್ವಾಮಿ ಹೇಳ್ತಾನೆ, ಕೊನೆಯ ದಿನದಲ್ಲಿ ನನ್ನ ಜನರು ಏನು ಮೀರಿ ನಡೀತಾರಂತೆ? ಅಂಕೆ ಮೀರಿ ನಡೀತಾರೆ. ಅದು ಯಾವ ಸತ್ಯವನ್ನು ತಿಳ್ಕೊಳ್ತಾರೋ ಅವ್ರು ಕರ್ತನಿಗೆ ಕಾದುಕೊಂಡು ನಿಂತಿರ್ತಾರೆ. ನಾವು ನೋಡುವಾಗ ಎಲಿಯನು ಜೆಸೆಬೆಳನ್ನು ನೋಡಿ ಓಡೋಗಿರ್ತಾನೆ. ಅವಾಗ ದೇವರ ಬಳಿಗೆ ಬಂದಾಗ ದೇವದೂತನ ಆತನಿಗೆ ಕಾಣಿಸ್, ಅಪ್ಪ ನಾನೊಬ್ಬನೇ ನೀತಿವಂತನು, ನಿನಗೋಸ್ಕರ ಜೀವಿಸ್ತಾರೋ. ಅವಾಗ ದೇವದೂತನ ಹೇಳ, ನಿನಗೋಸ್ಕರ ಅಲ್ಲಪ್ಪ, ನೀನೊಬ್ಬನೇ ಅಲ್ಲ, ಇನ್ನೂ 1000 ಜನರು ಇದ್ದಾರೆ ಅಲ್ಲಿ. ಏನು ಜೆಜೆಬೇಳದ ಬಾಲನಿಗೆ ಬೀಳದ ವಿಗ್ರಹಕ್ಕೆ ಬೀಳದಂಥವರು ಇನ್ನೂ 1000 ಜನರು ತಮ್ಮನ್ನು ಪ್ರತಿಷ್ಠೆಪಡಿಸ್ಕೊಂಡಿದ್ದಾರೆ. ಸೊ ನಮ್ಗೆ ಯಾವಾಗ ಸತ್ಯ ತಿಳಿತದೆ, ಆ ಸತ್ಯ ಏನು ಮಾಡ್ತದೆ ಅಂದರೆ ನಮ್ಮನ್ನು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಪ್ರತಿಷ್ಠೆಪಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ವಿ ಮೇ ನಾಟ್ ಬಿ ಸೀನ್ ಔಟ್ಸೈಡ್, ಬಟ್ ಇನ್ ದ ಸೈಟ್ ಆಫ್ ಗಾಡ್ ವಿ ವಿಲ್ ಬಿ ರೆಕಗ್ನೈಸ್ಡ್. In these last days, we don't need the recognitions, we don't need the stages, we don't need other things. We need to be recognized by God and said, Lord, the Lord should testify us, you are my few people who have kept themselves from everything which is pertaining to the world, but they are only looking to me. ಲೋಕಕ್ಕೆ ಸಂಬಂಧಪಟ್ಟವಾದ ಸಂಗತಿಗಳನ್ನು ತಮ್ಮನ್ನು ತ್ಯಜಿಸಿಕೊಂಡು ನನಗೋಸ್ಕರ ಜೀವಿಸುವಂಥ ಕೆಲವು ಮಕ್ಕಳಿದ್ದಾರೆ ಎಂಬುದಾಗಿ ಹೇಳುವಂಥ ಸಾಕ್ಷಿ ನಾವು ಕರ್ತನಿಂದ ಕೇಳಬೇಕು. ಅದು ಯಾವಾಗ ಆಗ್ತದೆ? ನಾವು ಸತ್ಯವನ್ನು ತಿಳಿದುಕೊಂಡಾಗ ಮಾತ್ರ ನಮ್ಗೆ ಆಗುವಂಥದ್ದಾಗಿದೆ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನು ಹೇಳುತ್ತಾ ಇದ್ದಾನೆ, ಆತನು ನಾನೇ ಕ್ರಿಸ್ತನೆಂಬುದಾಗಿ ಅನೇಕರು ಬರುವಂಥವರಾಗಿದ್ದಾರೆ. ಅವ್ರೇನು ಮಾಡ್ತಾರಂದರೆ ಜನರು ವಂಚಿಸೋದಕ್ಕೋಸ್ಕರ ಹೋಗುವಂಥವರಾಗಿದ್ದಾರೆ. ನಾವು ನಮ್ಮ ದೇಶದಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳುವಾಗ ಹೇಳುತ್ತಾ ಇದ್ದೇವೆ, ಬರುವಂಥ ವ್ಯಕ್ತಿ ಆತನ ಜನರನ್ನು ಯಾವ ರೀತಿ ಮಂಕುಗೊಳಿಸಿದ್ದಾನೆಂಬುದಾಗಿ, ಅಂಧ ಭಕ್ತರು ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಅವ್ರಿಗೆ ಏನೇ ವೈರಿ ಮಾಡುತ್ತಾ ಇದ್ರು ಕೂಡ he has deceived the people and they are not seeing what he is doing. They are not able to grasp what he is doing, but only praising him that he is the Messiah, he is the King, he is going to save us from the situations, he is the one who is going to lift up from every things what we are gone. Hallelujah. ಈತ ಒಬ್ಬನೇ ಅಲ್ಲ, ನಮ್ಮ ದೇಶದ, ನಮ್ಮ ಪ್ರಪಂಚದಲ್ಲಿ ಅನೇಕರು ಈ ರೀತಿಯಲ್ಲಿದ್ದಾರೆ. ಅವರನ್ನು ದೇವರನ್ನಾಗಿ ಮಾರ್ಪಡಿಸಿಬಿಟ್ಟಿದ್ದಾರೆ. ದರ್ ಪಿಕ್ಚರ್ ಇಸ್ ಓನ್ಲಿ ವಿಗ್ರಹವನ್ನು ನೀಡುವುದು ಬಿಟ್ಟು ಇನ್ನು ಮಿಕ್ಕಿದೆಲ್ಲವನ್ನು ಮಾಡಿಬಿಟ್ಟಿದ್ದಾರೆ. Hallelujah. These are Christs. Christ means anointed one. Deceiving the people. ಜನರನ್ನು ವಂಚಿಸುವುದನ್ನು ನೋಡುವಂಥವರಾಗಿದ್ದೇವೆ. Hallelujah. Hallelujah. ಇದು ಮೊದಲನೇದಾಗಿ ಆಗುವಂಥದ್ದಾಗಿದೆ. ಯೇಸು ಸ್ವಾಮಿ ಹೇಳ್ತಾರೆ, ಅನೇಕ ಜನರು ಕೊನೆಯ ದಿನಮಾನಗಳಲ್ಲಿ ಏನಾಗುವಂಥದ್ದಾಗಿದ್ದಾರೆ ನೋಡುವಾಗ ಜನರು ಈ ರೀತಿಯ ಜನರು ಎದ್ದೇಳುವಂಥವರಾಗಿದ್ದಾರೆ. ಬಟ್ ದಿಸ್ ಆರ್ ದ ಸೈನ್ಸ್ ದ ಲಾರ್ಡ್ ಇಸ್ ಗಿವಿಂಗ್ ದಟ್ ಐ ಆಮ್ ಕಮಿಂಗ್ ಸೂನ್. But real Messiah, I will not come soon, but you still see in my name. Otherwise, ಇದು ನನ್ನಲ್ಲಿರುವಂಥ ಅಧಿಕಾರ ಏನಿದೆ, ಆ ಅಧಿಕಾರವನ್ನು ತೋರ್ಪಡಿಸುವ ರೀತಿಯಲ್ಲಿ ಜನರು ಬರ್ತಾರೆ. ಅವರೇ ದೇವರುಗಳೆಂಬುದಾಗಿ ಹೇಳಿಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾರೆ. ಕೊನೆಯದಾಗಿ ಅವ್ರ ಸೋಲನ್ನು ಅನುಭವಿಸುವಂಥವರಾಗಿರ್ತಾರೆ.
ಹಲ್ಲೆಲೂಯಾ. ನಮ್ಮ ಕರ್ತನಿಗೂ ಲೋಕದ ಜನರಿಗೂ ಏನು ವ್ಯತ್ಯಾಸ, ಅಥವಾ ಈ ಲೋಕದ ಸುಳ್ಳು ಕ್ರಿಸ್ತನಿಗಿರುವಂಥ ವ್ಯತ್ಯಾಸವೇನೆಂದರೆ ಆತನು ಮರಣವನ್ನು ಜಯಿಸಿದಂಥವನಾಗಿದ್ದಾನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಡೂಪ್ಲಿಕೇಟ್ ಕಾಪಿಯವರು ಯಾರು ಮರಣವನ್ನು ಜಯಿಸಿಲ್ಲ. ಹಲ್ಲೆಲೂಯಾ, ಆಮೇನ್. ಅರ್ಥವಾಗ್ತದೆ ನಾನು ಹೇಳುವಂಥದ್ದು? ನಿದ್ದೆ ಬರ್ತಾಯಿದೆ. ಬಿಕಾಸ್ ಐ ವಾಂಟ್ ಟು ಟೀಚ್ something which is very important. The last days, ಕೊನೆ ದಿನಮಾನಗಳಲ್ಲಿ, ಕೊನೆ ಗಳಿಗೆಯಲ್ಲಿದ್ದೇವೆ. ಮೊದಲನೆಯ ಮುದ್ರೆ ಅದು ಅಭಿಷೇಕದ ಬಗ್ಗೆ ತಿರುಗಿಸುವಂಥದ್ದಾಗಿದೆ. ಸುಳ್ಳು ಒಂದಂತಾರೆ ದ ಡೂಪ್ಲಿಕೇಟ್ ಅನಾಯಿಂಟಿಂಗ್ ವಿಚ್ ದ ಎನಿಮಿ ಈಸ್ ಬಿನ್ ಗಿವನ್ ಟು ಈ ಲೋಕದಲ್ಲಿ ಜನರನ್ನು ಆಕರ್ಷಿಸಲಿಕ್ಕೆ. ಆ ಬಿಳಿ ಕುದುರೆಯಲ್ಲಿರುವಂಥ ವ್ಯಕ್ತಿ ಏನು ಮಾಡಲಿಕ್ಕಿದ್ದಾನಂದರೆ ಅನೇಕ ಜನರನ್ನು ಕ್ರಿಸ್ತನ ಕಡೆಯಿಂದ ತಪ್ಪಿಸುವಂತೆ ಮಾಡುವಂಥವನಾಗಿದ್ದಾನೆ. ನಿಜವಾದ ಕ್ರಿಸ್ತನ ಪ್ರೀತಿಯಿಂದ ಮಂಕುಗೊಳಿಸುವಂಥವನಾಗಿದ್ದಾನೆ. ಆತನು ಕ್ರಿಸ್ತನು ದೇವರಲ್ಲೆಂಬುದಾಗಿ ಹೇಳುವ ರೀತಿಯಲ್ಲಿ ಆತನ ಜನರನ್ನು ಮಂಕುಗೊಳಿಸುವಂಥವನಾಗಿದ್ದಾನೆ. ಯಾಕಂದರೆ ಆತನ ಉದ್ದೇಶವೇ ವಂಚಿಸುವುದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಕ್ರಿಸ್ತನೆಂಬುದಾಗಿ ಅನೇಕರು ಬರ್ತಾರೆ, ಅವ್ರ ಉದ್ದೇಶ ಮೋಸಗೊಳಿಸುವುದೇ, ವಂಚಿಸುವುದೇ. ಸೊ ನಾವು ಆ ಕಾಲಘಟ್ಟದಲ್ಲಿದ್ದೇವೆ. ವಿ ಆರ್ ಆಲ್ರೆಡಿ ಇನ್ ದಟ್ ಪ್ಲೇಸ್. ಆ ಕಾಲಘಟ್ಟದಲ್ಲಿರುವಾಗ ನಾನು ನೀನು ಮೊದಲನೇದಾಗಿ ಎಚ್ಚರಿಕೆ. ಮೊದಲೇದೇ ನಾವು ಟಿಕ್ ಹಾಕ್ಬಿಟ್ಟಿದ್ದೇವೆ. ಟಿಕ್ ಬಾಕ್ಸಸ್ ಇರ್ತವೆ ಕೆಲವು ಕಡೆ. ನಿಮಗೆ ಯಾವುದು ನಿಮಗೆ ಹೋಲಿಕೆ ಆಗ್ತದೆ, ನಿಮಗೆ ಏನಂತಾರೆ, ನಿಮಗೆ ಸರಿ ಅನಿಸ್ತದೆ, ಅದಕ್ಕೆ ಟಿಕ್ ಹಾಕಿ ಅಂದರೆ ಮೊದಲನೇದೇ ಟಿಕ್ ನಮ್ಮದ್ರಲ್ಲಿ. ಯಾಕಂದ್ರೆ ನಾವು ಆ ಕಾಲದಲ್ಲಿದ್ದೇವೆ. ಕೆಲವರು ಹೇಳೋದು ನೆಪೋಲಿಯನ್ ಬನಪಾಟ್ ಆ ಥರ ವ್ಯಕ್ತಿ ಎಂಬುದಾಗಿ, ಹಿಟ್ಲರ್ ಆ ರೀತಿಯ ವ್ಯಕ್ತಿ ಎಂಬುದಾಗಿ. ಇವರೆಲ್ಲರೂ ಬಂದರು ಹೋದರು, ಆದರೆ ಯೇಸು ಸ್ವಾಮಿ ಇನ್ನೂ ಬರ್ತಾನೆ ಇದ್ದಾನೆ.